ಇಬ್ಬರದ್ದು ಇದೆ. ನಾನು ಮುಖ್ಯ ನ್ಯಾಯಾಧೀಶರು ಹೇಳಿದ ಮಾತನ್ನು ಒಪ್ಪಲ್ಲ. ಆದರೆ ವಕೀಲರಿಗೂ ಕೂಡ ಅದಕ್ಕೆ ಪ್ರತ್ಯೇಕವಾಗಿ ಚಪ್ಪಲಿ ಬಿಸಾಡುವುದಿದೆಲ್ಲ ಅದು ಸಂಪೂರ್ಣ ತಪ್ಪು. ಅವರು ಹೇಳಿದ ಮಾತನ್ನು ನಾನು ಒಪ್ಪಲ್ಲ. ಅದಕ್ಕೆ ಇವರು ಬೇರೆ ಕಾರಣ ತಗೊಳ್ಬೇಕಾಗಿತ್ತು, ಬೇರೆ ದಾರಿ. ಆದರೆ ಶೂ ತೆಗೆದು ಹೊಡೆಯೋದು ಇನ್ನು ಕೋರ್ಟಲ್ಲಿ, ಯಾಕಂದರೆ ಆ ಸಂಸ್ಥೆಗೆ ಅದರದ್ದೇ ಆದ ಒಂದು ಗೌರವ ಇದೆ. ಆ ಗೌರವಕ್ಕೆ ಕಾರಣ ನ್ಯಾಯಾಧೀಶರು ಮತ್ತು ವಕೀಲರು ಇಬ್ಬರು ಕೂಡ. ಒಬ್ಬ ತಪ್ಪು ಮಾಡಿದಂತ ಅವನು ಹೊಡೆದಂತ ಇವನು ಹೊಡೆದ್ರೆ ಇಬ್ರು ಹೊಡೆದಂಗೆ ಆಯ್ತಲ್ಲ, ಇಬ್ರ ಮೇಲೆ ಕೇಸ್ ಆಗ್ಬೇಕಾಗ್ತದೆ. ಈಗ ಹೆಂಗಾಗಿದೆ ಅಂದ್ರೆ ನಮ್ಮ 3 ಕಡೆ ಒಂದು ಮಾತು ಹೇಳ್ತಾರೆ, 100 ಡಯಲ್ ಮಾಡಿದ್ರೆ ಪೊಲೀಸ್ ಬರ್ತಾರೆ, 100 ರೂಪಾಯಿ ಕೊಟ್ಟರೆ ಹೋಗ್ಬಿಡ್ತಾರೆ. ಸರ್, ಸ್ಟ್ಯಾಟಿಸ್ಟಿಕಲ್ ಡೇಟಾ ಇಟ್ಕೊಂಡು ಮಾತಾಡೋದಾದ್ರೆ 2 ವಾರದಲ್ಲಿ ಬೆಂಗಳೂರು ಸಿಟಿ ಪೊಲೀಸಲ್ಲಿ 20 ಆಫೀಸರ್ ಸಸ್ಪೆಂಡ್ ಆಗಿದ್ದಾರೆ ಆನ್ ಅಲಿಗೇಷನ್ಸ್ ಆಫ್ ಕರಪ್ಷನ್ ಸರ್. ಮತ್ತೆ ಇದ್ರ ಕಡೆ ಬರೋದಾದ್ರೆ FIR ಹಾಕಕ್ಕೆ ದುಡ್ಡು ಕೊಡಬೇಕು. ಆ FIR ಯಾವಾಗ ಕೋರ್ಟ್ಗೆ ಮೂವ್ ಆಗುತ್ತೆ, ಕೋರ್ಟಲ್ಲೂ ಈಗ ಕರಪ್ಷನ್ ಬಂದ್ಬಿಟ್ಟಿದೆ ಸರ್. ಈಗ ನೋಡೋದಾದ್ರೆ ಯಶವಂತ್ ವರ್ಮಾ ಕೇಸು ಬಹಳ ಸುದ್ದಿ ಮಾಡಿದೆ ರಾಷ್ಟ್ರಾದ್ಯಂತ. ಸೊ ಈಗ ಕೋರ್ಟ್ ಅಲ್ಲಿ ಆಗ್ತಿರೋಂಥ ಕರಪ್ಷನ್ ಅನ್ನ ಹೆಂಗೆ ತಡೆಗಟ್ಟಬಹುದು ಅಂತ ಒಂದು ಕೇಳ್ತಾ ಇರೋದು ನಿಮ್ಗೆ. ಹಾಗೆ ಭ್ರಷ್ಟಾಚಾರವನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕಂದ್ರೆ ಏನ್ ಕ್ರಮ? ಭ್ರಷ್ಟಾಚಾರವನ್ನ ಸಂಪೂರ್ಣ ನಿರ್ಮೂಲ ಮಾಡಕ್ಕೆ ಸಾಧ್ಯವಿಲ್ಲ. ನನ್ನ ಅನಿಸಿಕೆಯಲ್ಲಿ ಸೃಷ್ಟಿಕರ್ತನೇ ಈ ಒಂದು ಗುಣವನ್ನ ನಮ್ಮ ಮುಂದೆ ಇಟ್ಟಿದ್ದಾನೆ. ಬೇಕಾದರೆ ತಗೊಳ್ಳಿ, ಬೇಡದಿದ್ರೆ ಬಿಟ್ಟು ಬಿಡಿ ಅಂತ. ಯಾಕಂದರೆ ನೀವು ಪುರಾಣ ಓದಿ ನೋಡಿ, ಪುರಾಣದಲ್ಲೂ ಕೂಡ ಭ್ರಷ್ಟಾಚಾರದ ಇದಿದೆ, ಟಾಪಿಕ್ ಇದ್ದೇ ಇದೆ. ಅದನ್ನು ನಿಯಂತ್ರಿಸ್ಬೋದು. ಹಿಂದೆ ಈ ಮಟ್ಟದಲ್ಲಿ ಇರಲಿಲ್ಲ. ಕೆಲವು ಗುಂಪಲ್ಲಿತ್ತು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಇತ್ತು. ಒಂದು ಹಂತಕ್ಕೆ ಮಾತ್ರ ಇತ್ತದು. ಅದರ ಪರಿಣಾಮ ದೇಶದ ಆರ್ಥಿಕ ಪರಿಸ್ಥಿತಿಯಲ್ಲಿ ಬರಲಿಲ್ಲ ಆವಾಗ. ಇವತ್ತು ಆಗಲ್ಲ, ಇವತ್ತು ಮೇಲಿಂದ ಬರ್ತದೆ. ಇವತ್ತು ಸೊನ್ನೆಗೆ ಬೆಲೆ ಇಲ್ಲ. ಹೇಳಿದಲ್ಲ, 100 ರೂಪಾಯಿ ಅಂತ ಹೇಳಿದ್ರಿ, ಇವತ್ತು 1,86,000 ಒಂದು, ನಾನು ಹೇಳೋದು 2011ರದ್ದು, ಇವತ್ತು 2.5 ಲಕ್ಷ ಇರಬೇಕು. ಇಷ್ಟೊಂದು ಹಣ ಒಂದು ಹಗರಣದಲ್ಲಿ ಸೋರ್ಕೊಂಡು ಹೋದರೆ ಏನಾಗ್ತಾ ಇದೆ ಇವತ್ತು ಸ್ವಲ್ಪ ಯೋಚನೆ ಮಾಡಿ. ಇದಕ್ಕೆ ದಾರಿ ಯಾವುದು? ಜೈಲ್ ಶಿಕ್ಷೆಗೆ ಎದುರಲ್ಲ. ಅದು ಇಲ್ಲಿ ಮಾತ್ರ ಅಲ್ಲ, ಚೈನಾದಲ್ಲಿ ಭ್ರಷ್ಟರಿಗೆ ಗಲ್ಲು ಶಿಕ್ಷೆ. ಆದರೂ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ರಿಪೋರ್ಟ್ ಪ್ರಕಾರ ಚೈನಾ ನಮ್ಮ ದೇಶಕ್ಕಿಂತ ಜಾಸ್ತಿ ಭ್ರಷ್ಟ ದೇಶ. ಅಂದರೆ ಶಿಕ್ಷೆಗೆ ಯಾರು ಎದುರಲ್ಲ. ಬಂದರೆ ಬರ್ತದೆ, ಇವತ್ತು ನಾನು ದೊಡ್ಡವನಾದೆಲ್ಲ ಸಾಕು ಅಂತ. ಇದಕ್ಕೆ ಒಂದೇ ದಾರಿ, ನಮ್ಮ ನಡತೆ, ನಮ್ಮ ಮೌಲ್ಯ, ನಮ್ಮ ಹಿರಿಯರು ಕಲಿಸಿದಂಥ ಮೌಲ್ಯ. ಇವತ್ತು ಹಿರಿಯರು ಕಲಿಸಲ್ಲ, ಶಾಲೆಯಲ್ಲೂ ಕಲಿಸಲ್ಲ. ಆಯ್ತು, ಯಾರು ತಪ್ಪು ಮಾಡಿದ್ರು ತಪ್ಪು ಮಾಡಿದ್ ನಿಜಾನ ಈಗಲೂ ಕೂಡ ಸಾರ್ವಜನಿಕರಲ್ಲಿ ಕ್ವೆಶ್ಚನ್ ಮಾರ್ಕ್ ಉಳಿದು ಬಿಟ್ಟಿದೆ. ಇದು ನಮ್ಮ ಆಡಳಿತ ಇವತ್ತು. ಆ ಆಡಳಿತ ಅಂದರೆ ಬರೀ ಶಾಸಕಾಂಗ ಕಾರ್ಯಾಂಗ ಮಾತ್ರ ಅಲ್ಲ, ನ್ಯಾಯಾಂಗದಲ್ಲಿ ಕೈವಾಡ ಕೂಡ ಇದೆ. ಅದರಿಂದ ಎಲ್ಲಿ ಬೇಕೋ ಅಲ್ಲಿ ಬೇಗ ಆಗ್ತದೆ, ಎಲ್ಲಿ ಬೇಡವೋ ಅಲ್ಲಿ ಆಗೋದಿಲ್ಲ ಅಂತ. ಅದರಲ್ಲಿ ತಪ್ಪಂತ ತಿಳ್ಕೊಳ್ಳಲ್ಲ. ಇವತ್ತು ಯಾರಾದರೂ ಜೈಲಿಗೆ ಹೋದ್ರೆ, ಯಾಕ್ರಿ ಜೈಲಿಗೆ ಹೋದವ್ರಿಗೆ ಸನ್ಮಾನ ಮಾಡ್ತೀರ ಅಂತ ಕೇಳಿದ್ರೆ, ಅವರೆಬ್ಬರೇನೆ ಜೈಲಿಗೆ ಹೋದದ್ದು, ಮಹಾತ್ಮ ಗಾಂಧಿಯವರು ಹೋಗಿಲ್ಲ ಅಂತಾರೆ. ಎಂಥ ಸಮಾಜದಲ್ಲಿದ್ದೇವೆ? ಅವನು ಲಂಚ ತಗೊಳ್ತಾನೆ, ಅವನೊಬ್ಬನೇನೆ ಲಂಚ ತಗೊಳ್ಳೋದು. ಈ ರೀತಿ ಇದೆ. ಈ ಸಮಾಜದ ಭಾವನೆಯನ್ನು ನಾವು ಬದಲಾಯಿಸಬೇಕು. ಅದಕ್ಕೆ ನಮ್ಮಲ್ಲಿ ಬದಲಾವಣೆ ಬರಬೇಕು. ರಾಜಕೀಯ ವ್ಯವಸ್ಥೆ ಭ್ರಷ್ಟಾಚಾರವನ್ನ ಎಷ್ಟು ಕಾಮನ್ ಅನ್ನೋ ರೀತಿಯಲ್ಲಿ ಒಪ್ಕೊಂಡ್ಬಿಟ್ಟಿದೆ ಅಂದ್ರೆ, ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ವಾಲ್ಮೀಕಿ ಹಗರಣ ಬಹಳ ಸದ್ದಾಯಿತು. ಸಚಿವರು ಕೂಡ ರಾಜೀನಾಮೆ ಕೊಟ್ಟರು, ಜೈಲ್ಗೂ ಹೋದ್ರು. ಇಡಿ ಅಂತೂ ನೇರವಾಗಿ ಬರೆದುಬಿಟ್ಟು ವಾಲ್ಮೀಕಿ ನಿಗಮದ ಹಣವನ್ನ ಪಕ್ಕದ ರಾಜ್ಯದ ಚುನಾವಣೆಗೆ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ. ಇಷ್ಟಾದ್ಮೇಲೂ ಕೂಡ ಮುಖ್ಯಮಂತ್ರಿ ಆಗಿದ್ದವರು ಯಾರ ಮೇಲೆ ಆರೋಪ ಬಂತು, ಆ ಸಚಿವರನ್ನ, ಮಾಜಿ ಸಚಿವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಳ್ತೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಹೇಳ್ತಾರೆ. ಇನ್ನೂ ಅದರ ಪ್ರಕರಣದ ತೀರ್ಪು ಬಂದಿಲ್ಲ, ಫೈನಲ್ ವರ್ಡಿಕ್ಟ್ ಅನ್ನೋದು ಬಂದಿಲ್ಲ. ಜನರಿಗೆ ತಪ್ಪು ಮಾಡಿರೋದು ಯಾರು ಯಾರಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಬಟ್ ಸಚಿವ ಸಂಪುಟಕ್ಕೆ ವಾಪಸ್ ಕರ್ಕೊಳ್ಳೋದ್ರ ಬಗ್ಗೆ ಈಗಲೇ ಹರಿಯಿದೆ. ಹೌದು, ಯಾಕಂದ್ರೆ ಆ ಗೌರವ ಅಂತವರಿಗೆ ತಾನೆ. ಅವರನ್ನು ತಂದ್ರೆ ಅವ್ರ ಜೊತೆ ಬರ್ತಾರೆ ಸಪೋರ್ಟ್ ಮಾಡೋಕ್ಕೆ. ಇದೇ ಬಂದದ್ದು ಕಷ್ಟ. ಕೋರ್ಟ್ಗಳೆಲ್ಲ ಅಷ್ಟೇ, ಯಾರ ಕೇಸ್ ಎಷ್ಟು ವರ್ಷ ಆಗ್ತದೆ, ಯಾರಿಗೆ ಬೇಗ ಆಗ್ತದೆ. ಇದೇ ಕೇಸು ಎಷ್ಟು ವರ್ಷ ಆಯ್ತು ಬರದೆ, ಆದರೆ ಬೇರೆ ಕೇಸ್ ಇದೆ, ಫಟಾಫಟ್ ತೀರ್ಪು ಬರ್ತದೆ, ಖುಲಾಸೆ ಆಗ್ತಾರೆ. ನ್ಯಾಯ ಅನ್ನೋದು ಎಲ್ಲರಿಗೂ ಒಂದೇ ಅಲ್ಲ.
ನೀವು ಪದೇ ಪದೇ ಹೇಳ್ತಿದ್ರಿ ಸರ್, ಕೆಲ ಪ್ರಕರಣಗಳು ಬೇಗ ಇತ್ಯರ್ಥ ಆಗ್ಬಿಡುತ್ತೆ ನ್ಯಾಯಾಲಯದಲ್ಲಿ ಅಂತ ಹೇಳಿ. ತಾಜಾ ಉದಾಹರಣೆ ಮೂಡಾ ಕೇಸ್. ಬೇರೆ ಪ್ರಕರಣಗಳಿಗೆಲ್ಲ ಸಾಕಷ್ಟು ಜಗ್ಗುವ ನ್ಯಾಯಾಲಯ, ಮೂಡಾ ಕೇಸ್ನಲ್ಲಿ ಮಾತ್ರ ಪಟಾಪಟ್ ಅಂತ ಹೇಳಿ ತೀರ್ಪು ಒಂದು ಕೇಸು. ಅದೇ ರೀತಿ ಬೇರೆ ಕೇಸ್ಗಳಿವೆ. ಅದೇ ರೀತಿ ಅಧಿಕಾರದಲ್ಲಿದ್ದವರ ಕೇಸ್ಗಳು ಮುಂದೆ ಹೋಗ್ತಾ ಇರ್ತದೆ ಕೂಡ. 25-30 ವರ್ಷ ಆದ್ರೂ ಕೇಸ್ ನಡೀತಾ ಇರ್ತದೆ. ನಾನು ಎಷ್ಟೋ ಸಲ ನ್ಯಾಯಾಂಗದಲ್ಲೇ ಈ ವಿಚಾರವನ್ನು ಚರ್ಚೆ ಮಾಡಿದ್ದೇನೆ. ಮೊದಲು ನಮ್ಮ ಪದ್ಧತಿಯನ್ನು ಬದಲಾಯಿಸೋಣ, ಬೇಗನೆ ಶಿಕ್ಷೆ ಆಗಿದೆ. ನಮ್ಮ ಒಂದು ಸಿಸ್ಟಮ್ ಇದೆ, ಅದರ ಪ್ರಕಾರ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಇದೆ. ಆದರೆ ಅದಕ್ಕೆ ಪೂರಕವಾಗಿ ಇನ್ನೊಂದು ಬಂದಿದೆ, ಜಸ್ಟಿಸ್ ಹರಿಡ್ ಇಸ್ ಜಸ್ಟಿಸ್ ಬೆರಿಡ್ ಅಂತ. ಎಲ್ಲದಕ್ಕೂ ನಾವು ರೆಡಿಯಾಗಿದ್ದೇವೆ. ಯಾಕೆ 4-5 ಕೋರ್ಟ್ಗಳು ಬೇಕು? 2 ಕೋರ್ಟ್ ಸಾಕು. ಆ 2 ಕೋರ್ಟಿಂದ ಆದರೆ ಬರುವ ಕೇಸ್ಗಳು ಕಮ್ಮಿ ಆಗ್ತದೆ. ಇವತ್ತು ಸ್ಪೆಕ್ಯುಲೇಟಿವ್ ಲಿಟಿಗೇಷನ್ ಅಂತ ಎಲ್ಲ ಕೋರ್ಟಲ್ಲೂ ಈ ಸ್ಪೆಕ್ಯುಲೇಟಿವ್ ಲಿಟಿಗೇಷನ್ ತುಂಬಿ ತುಳುಕ್ತಾ ಇದೆ. ಅದರಿಂದ ಯಾವ ಕೇಸ್ ಕೂಡ ಬೇಗನೆ ಫೈನಲ್ ಆಗಲ್ಲ. ನೀವು ಹೇಳ್ತಿದ್ರಿ ನ್ಯಾಯಾಧೀಕರಣ ಅಥವಾ ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಕೂಡ ಭ್ರಷ್ಟಾಚಾರ ಅನ್ನೋದು ಬಂದ್ಬಿಟ್ಟಿದೆ, ಕಾಂಪ್ರಮೈಸ್ಡ್ ಆಗಿದೆ ಅಂತ ಹೇಳಿ ಇತ್ತೀಚೆಗೆ ನಡೆದ ಒಂದು ಪ್ರಕರಣ ಸರ್ ಭಾರಿ ಚರ್ಚೆಗೆ ಒಳಗಾಯಿತು. ಮುಖ್ಯ ನ್ಯಾಯಮೂರ್ತಿಗಳ ವಿರುದ್ಧವಾಗಿ ಶೂವನ್ನ ಎಸೆದ ಪ್ರಕರಣ. ಅಂದ್ರೆ ಜನಸಾಮಾನ್ಯರ ಮನಸ್ಸಿನಲ್ಲಿ ಹಿಂದೆ ಕಾನೂನು ಅಥವಾ ನ್ಯಾಯಾಲಯ ಅಂತಂದ್ರೆ ಎಲ್ಲೂ ಸಿಗದೆ ಹೋದ್ರೂ ಇಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇತ್ತು. ಇತ್ತೀಚೆಗೆ ಆ ಭರವಸೆ ಕೂಡ ಕಣ್ಮರೆ ಆಗ್ತಾ ಇದೆಯಾ, ದೂರ ಆಗ್ತಿದ್ಯಾ, ಕ್ಷೀಣಿಸ್ತಿದ್ಯಾ ಅಂತ ಹೇಳಿ? ಇದರಲ್ಲಿ ತಪ್ಪು ಇಬ್ಬರದ್ದು ಇದೆ. ನಾನು ಮುಖ್ಯ ನ್ಯಾಯಾಧೀಶರು ಹೇಳಿದ ಮಾತನ್ನು ಒಪ್ಪಲ್ಲ. ಆದರೆ ವಕೀಲರಿಗೂ ಕೂಡ ಅದಕ್ಕೆ ಪ್ರತ್ಯೇಕವಾಗಿ ಚಪ್ಪಲಿ ಬಿಸಾಡುವುದಿದೆಲ್ಲ ಅದು ಸಂಪೂರ್ಣ ತಪ್ಪು. ಅವರು ಹೇಳಿದ ಮಾತನ್ನು ನಾನು ಒಪ್ಪಲ್ಲ. ಅದಕ್ಕೆ ಇವರು ಬೇರೆ ಕಾರಣ ತಗೊಳ್ಬೇಕಾಗಿತ್ತು, ಬೇರೆ ದಾರಿ. ಆದರೆ ಶೂ ತೆಗೆದುಕೊಳ್ಳೋದು ಇನ್ನು ಕೋರ್ಟಲ್ಲಿ, ಯಾಕಂದರೆ ಆ ಸಂಸ್ಥೆಗೆ ಅದರದ್ದೇ ಆದ ಒಂದು ಗೌರವ ಇದೆ. ಆ ಗೌರವಕ್ಕೆ ಕಾರಣ ನ್ಯಾಯಾಧೀಶರು ಮತ್ತು ವಕೀಲರು ಇಬ್ಬರು ಕೂಡ. ಒಬ್ಬ ತಪ್ಪು ಮಾಡಿದಂತ ಅವನು ಹೊಡೆದಂತ ಇವನು ಹೊಡೆದ್ರೆ ಇಬ್ರು ಹೊಡೆದಂಗೆ ಆಯ್ತಲ್ಲ, ಇಬ್ರ ಮೇಲೆ ಕೇಸ್ ಆಗ್ಬೇಕಾಗ್ತದೆ. ಈಗ ಹೆಂಗಾಗಿದೆ ಅಂದ್ರೆ ನಮ್ಮ 3 ಕಡೆ ಒಂದು ಮಾತು ಹೇಳ್ತಾರೆ, 100ಕ್ಕೆ ಡಯಲ್ ಮಾಡಿದ್ರೆ ಪೊಲೀಸ್ ಬರ್ತಾರೆ, 100 ರೂಪಾಯಿ ಕೊಟ್ರೆ ಹೋಗ್ಬಿಡ್ತಾರೆ. ಸರ್, ಸ್ಟ್ಯಾಟಿಸ್ಟಿಕಲ್ ಡೇಟಾ ಇಟ್ಕೊಂಡು ಮಾತಾಡೋದಾದ್ರೆ 2 ವಾರದಲ್ಲಿ ಬೆಂಗಳೂರು ಸಿಟಿ ಪೊಲೀಸಲ್ಲಿ 20 ಆಫೀಸರ್ ಸಸ್ಪೆಂಡ್ ಆಗಿದ್ದಾರೆ ಆನ್ ಅಲಿಗೇಷನ್ಸ್ ಆಫ್ ಕರಪ್ಷನ್ ಸರ್. ಮತ್ತೆ ಇದ್ರ ಕಡೆ ಬರೋದಾದ್ರೆ FIR ಹಾಕಕ್ಕೆ ದುಡ್ಡು ಕೊಡ್ಬೇಕು. ಆ FIR ಯಾವಾಗ ಕೋರ್ಟ್ಗೆ ಮೂವ್ ಆಗುತ್ತೆ, ಕೋರ್ಟಲ್ಲೂ ಈಗ ಕರಪ್ಷನ್ ಬಂದ್ಬಿಟ್ಟಿದೆ ಸರ್. ಈಗ ನೋಡೋದಾದ್ರೆ ಯಶವಂತ್ ವರ್ಮಾ ಕೇಸು ಬಹಳ ಸುದ್ದಿ ಮಾಡಿದೆ ರಾಷ್ಟ್ರಾದ್ಯಂತ. ಸೊ ಈಗ ಕೋರ್ಟ್ ಅಲ್ಲಿ ಆಗ್ತಿರೋಂಥ ಕರಪ್ಷನ್ ಅನ್ನ ಹೆಂಗೆ ತಡೆಗಟ್ಟಬಹುದು ಅಂತ ಒಂದು ಕೇಳ್ತಾ ಇರೋದು ನಿಮ್ಗೆ. ಹಾಗೆ ಭ್ರಷ್ಟಾಚಾರವನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬೇಕಂದ್ರೆ ಏನ್ ಕ್ರಮ? ಭ್ರಷ್ಟಾಚಾರವನ್ನ ಸಂಪೂರ್ಣ ನಿರ್ಮೂಲ ಮಾಡಕ್ಕೆ ಸಾಧ್ಯವಿಲ್ಲ. ನನ್ನ ಅನಿಸಿಕೆಯಲ್ಲಿ ಸೃಷ್ಟಿಕರ್ತನೇ ಈ ಒಂದು ಗುಣವನ್ನ ನಮ್ಮ ಮುಂದೆ ಇಟ್ಟಿದ್ದಾನೆ. ಬೇಕಾದ್ರೆ ತಗೊಳ್ಳಿ, ಬೇಡದ್ರೆ ಬಿಟ್ಟುಬಿಡಿ ಅಂತ. ಯಾಕಂದ್ರೆ ನೀವು ಪುರಾಣ ಓದಿ ನೋಡಿ, ಪುರಾಣದಲ್ಲೂ ಕೂಡ ಭ್ರಷ್ಟಾಚಾರದ ಇದಿದೆ, ಟಾಪಿಕ್ ಇದ್ದೇ ಇದೆ. ಅದನ್ನು ನಿಯಂತ್ರಿಸ್ಬೋದು. ಹಿಂದೆ ಈ ಮಟ್ಟದಲ್ಲಿ ಇರಲಿಲ್ಲ. ಕೆಲವು ಗುಂಪಲ್ಲಿತ್ತು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಇತ್ತು. ಒಂದು ಹಂತಕ್ಕೆ ಮಾತ್ರ ಇತ್ತದು. ಅದರ ಪರಿಣಾಮ ದೇಶದ ಆರ್ಥಿಕ ಪರಿಸ್ಥಿತಿಯಲ್ಲಿ ಬರಲಿಲ್ಲ ಆವಾಗ. ಇವತ್ತು ಆಗಲ್ಲ, ಇವತ್ತು ಮೇಲಿಂದ ಬರ್ತದೆ. ಇವತ್ತು 0ಗೆ ಬೆಲೆ ಇಲ್ಲ. ಹೇಳಿದಲ್ಲ, 100 ರೂಪಾಯಿ ಅಂತ ಹೇಳಿದ್ರಿ, ಇವತ್ತು 1,86,000 ಒಂದು, ನಾನು ಹೇಳೋದು 2011ರದ್ದು, ಇವತ್ತು 2.5 ಲಕ್ಷ ಇರಬೇಕು. ಇಷ್ಟೊಂದು ಹಣ ಒಂದು ಹಗರಣದಲ್ಲಿ ಸೋರ್ಕೊಂಡು ಹೋದ್ರೆ ಏನಾಗ್ತಾ ಇದೆ ಇವತ್ತು ಸ್ವಲ್ಪ ಯೋಚನೆ ಮಾಡಿ. ಇದಕ್ಕೆ ದಾರಿ ಯಾವುದು? ಜೈಲ್ ಶಿಕ್ಷೆಗೆ ಎದುರಲ್ಲ. ಅದು ಇಲ್ಲಿ ಮಾತ್ರ ಅಲ್ಲ, ಚೈನಾದಲ್ಲಿ ಭ್ರಷ್ಟರಿಗೆ ಗಲ್ಲು ಶಿಕ್ಷೆ. ಆದರೂ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ರಿಪೋರ್ಟ್ ಪ್ರಕಾರ ಚೈನಾ ನಮ್ಮ ದೇಶಕ್ಕಿಂತ ಜಾಸ್ತಿ ಭ್ರಷ್ಟ ದೇಶ. ಅಂದರೆ ಶಿಕ್ಷೆಗೆ ಯಾರು ಎದುರಲ್ಲ. ಬಂದರೆ ಬರ್ತದೆ, ಇವತ್ತು ನಾನು ದೊಡ್ಡವನಾದೆಲ್ಲ ಸಾಕು ಅಂತ. ಇದಕ್ಕೆ ಒಂದೇ ದಾರಿ, ನಮ್ಮ ನಡತೆ, ನಮ್ಮ ಮೌಲ್ಯ, ನಮ್ಮ ಹಿರಿಯರು ಕಲಿಸಿದಂಥ ಮೌಲ್ಯ. ಇವತ್ತು ಹಿರಿಯರು ಕಲಿಸಲ್ಲ, ಶಾಲೆಯಲ್ಲೂ ಕಲಿಸಲ್ಲ.